Hi dear students, welcome back to Sachin Biology classes. ಇವತ್ತು ನಾವು ಹೊಸ ಚಾಪ್ಟರ್ ಕಲಿತಾ ಇದ್ದೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಎ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಒಳಗಡೆ ಆಲ್ ಫ್ಲವರಿಂಗ್ ಪ್ಲಾಂಟ್ಸ್ ಎಕ್ಸಿಬಿಟ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಆ್ಯಂಡ್ ಫ್ಲವರ್ಸ್ ಆರ್ ದಿ ಸೈಟ್ಸ್ ಫಾರ್ ಸೆಕ್ಷುವಲ್ ರೀಪ್ರೊಡಕ್ಷನ್. If no flowers in plant, there is no reproduction in plants. So flowers are very essential organ to carry the reproduction process in all plants. So hence that is the reason we are calling that flowers are the site for sexual reproduction. Let us get into the major topic. So pre-fertilization, structure and events. Pre-fertilization events in male reproductive organ in flower and pre-fertilization events in female reproductive organ. So both are different, and in this session we are purely studying about the pre-fertilization structure and events in male reproductive organ of the flower. And several hormonal and structural changes are initiated which leads to development of the floral primordium. The it is nothing but previous. ನೀವು ಒಂಚೂರು ಡಯಾಗ್ರಾಮನ್ನು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಕಾರ್ಪಲ್ ಪ್ರೈಮಾರ್ಡಿಯಮ್ ಅಂತ ಇದೆ, ಸ್ಟೆಮನ್ ಪ್ರೈಮಾರ್ಡಿಯಮ್ ಅಂತ ಇದೆ, ಪೆಟಲ್ ಪ್ರೈಮಾರ್ಡಿಯಮ್ ಅಂತ ಇದೆ. ಅಂದರೆ ಕೆಲವೊಂದು ಫ್ಲವರ್ಗಳಲ್ಲಿ ಪೆಟಲ್ ಡೆವಲಪ್ ಆಗೋದಕ್ಕೆ, ಕಾರ್ಪಲ್ ಡೆವಲಪ್ ಆಗೋದಕ್ಕೆ, ಸ್ಟೆಮನ್ ಡೆವಲಪ್ ಆಗೋದಕ್ಕೆ ಹಾರ್ಮೋನಲ್ ಚೇಂಜಸ್ ಆಗಿ ಆ ಫ್ಲವರಲ್ಲಿ ಒಂದಿಷ್ಟು ಪ್ರೀ ಡೆವಲಪ್ಮೆಂಟ್ ಸ್ಟ್ರಕ್ಚರ್ಸ್ ಫಾರ್ಮೇಷನ್ ಆಗುತ್ತೆ. ಅಂಥ ಪ್ರೀ ಡೆವಲಪ್ಮೆಂಟ್ ಸ್ಟ್ರಕ್ಚರ್ಸ್ಗಳಿಗೆ ನಾವು ಪ್ರೈಮಾರ್ಡಿಯಮ್ ಅಂತ ಕರಿತೀವಿ. ಅದರಂಗೆ ಇಲ್ಲಿನೂ ಏನಾಗುತ್ತೆ, ಕೆಲವೊಂದು ಹಾರ್ಮೋನ್ ಮತ್ತು ಅದರಿಂದ ಆಗ್ತಕ್ಕಂಥ ಬದಲಾವಣೆಗಳ ಮೂಲಕ ಕೆಲವೊಂದು ಪ್ರೀ ಡೆವಲಪ್ಮೆಂಟ್ ಸ್ಟ್ರಕ್ಚರ್ಸ್ ಫ್ಲವರ್ಸ್ ಒಳಗಡೆ ಫಾರ್ಮೇಷನ್ ಆಗುತ್ತೆ ಅಂತ. The stamens represent a male reproductive organ and gynoecium represent a female reproductive organ. As we know very well, ಯಾಕಂದರೆ ಇವನ್ನೆಲ್ಲ ನಾವು ಫಸ್ಟ್ ಇಯರ್ ಕ್ಲಾಸ್ ಒಳಗಡೆ ಪಾರ್ಟ್ಸ್ ಆಫ್ ದಿ ಫ್ಲವರ್ ಅಂತ ನಾವು ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ. ಅಲ್ಲಿ ಸೆಪಲ್ಸ್ ಅಂದ್ರೇನು, ಪೆಟಲ್ಸ್ ಅಂದ್ರೇನು, ಸ್ಟಿಗ್ಮಾ ಅಂದ್ರೇನು, ಸ್ಟೈಲ್ ಅಂದ್ರೇನು, ಆ್ಯಂಡ್ರೋಶಿಯಮ್ ಅಂದ್ರೇನು, ಗೈಲೋಶಿಯಮ್ ಅಂದ್ರೇನು, ಥಾಲಮಸ್ ಅಂದ್ರೇನು, ಪಾಲಿಪೆಟಲಸ್ ಅಂದ್ರೇನು, ಗ್ಯಾಮೋಪೆಟಲಸ್ ಅಂದ್ರೇನು, ಪಾಲಿಸೆಪಲಸ್ ಅಂದ್ರೇನು, ಗ್ಯಾಮೋಸೆಪಲಸ್ ಅಂದ್ರೇನು, ಎಲ್ಲದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿದ್ದೀವಿ. ಐ ಹೋಪ್ ಸ್ಟಿಲ್ ಯು ಹ್ಯಾವ್ ಗಾಟ್ ರಿಮೆಂಬರ್ ಆಲ್ ದ ಆಸ್ಪೆಕ್ಟ್ಸ್ ದಟ್ ವಾಟ್ ವಿ ಹ್ಯಾವ್ ಡಿಸ್ಕಸ್ ಇನ್ ಫಸ್ಟ್ ಪಿ ಯು. ಇಲ್ಲ ಅಂದರೆ ಒಂದು ಸಾರಿ ಮೆಲ್ಕ್ ಹಾಕಿ ತಪ್ಪಿಲ್ಲ. ದೇರ್ ಆರ್ 3 ಇವೆಂಟ್ಸ್ ಇನ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಸೊ ಒಂದು ಸ್ಟೆಮನ್ನು, ಒಂದು ಮೈಕ್ರೋಸ್ಪೆರಾಂಚಿಯಮು ಮತ್ತು ಪೋಲನ್ ಗ್ರೇನು. ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಸ್ಟೆಮನ್. ದ ಸ್ಟೆಮನ್ ಶೋಸ್ ಮೇಜರ್ಲಿ ದ 2 parts. Long slender stalk called a filament. Its proximal end is attached to the thalamus or the petal of the flower. ನೋಡಿ, ಡಯಾಗ್ರಾಮಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಆ್ಯಂಥರ್ ಇದೆ. ಆ್ಯಂಥರಲ್ಲಿ ಅದರ ಕೆಳಗಡೆ ಏನಿದೆ, ಒಂದು ಲಾಂಗ್ ಸ್ಲೆಂಡರ್ ಸ್ಟಾಕ್ ಇದೆ. ಓಕೆ, ಈ ಲಾಂಗ್ ಸ್ಲೆಂಡರ್ ಸ್ಟಾಕ್ ಎಲ್ಲ ಅಟ್ಯಾಚ್ ಆಗಿರುತ್ತೆ ಅಂದರೆ ಅದಕ್ಕೆ ನಾವು ಪ್ರಾಕ್ಸಿಮಲ್ ಎಂಡ್ ಇಸ್ ಅಟ್ಯಾಚ್ ಟು ದ ಥ್ಯಾಲಮಸ್ ಅಂತ ಕೊಟ್ಟಿದ್ದೀವಿ. ಥ್ಯಾಲಮಸ್ ಇಸ್ ಅ ಬಲ್ಜ್ಡ್ ಪೋರ್ಷನ್ ಅಟ್ ದ ಬೇಸ್ಮೆಂಟ್ ಆಫ್ ದ ಫ್ಲವರ್ ಅಂತ ಕರಿತೀವಿ. ಅಲ್ಲಿ ಆ್ಯಕ್ಚುಲಿ ಓವರಿ ಡೆವಲಪ್ ಆಗಿರುತ್ತೆ. ಓವರಿ ಲೊಕೇಶನ್ ಆಗಿರ್ತಕ್ಕಂಥ ಜಾಗ ಸ್ವೋಲನ್ ಪಾರ್ಟ್ ಆಫ್ ದ ಫ್ಲವರ್ ಅಂತ ಕರಿತೀವಿ, ಅದು ಥ್ಯಾಲಮಸ್. ಆ ಥ್ಯಾಲಮಸ್ಗೆ ಆದರೂ ಜಾಯಿಂಟ್ ಆಗಿರ್ಬೋದು, ಅಥವಾ ಈವನ್ ದೇ ಮೇ ಅಟ್ಯಾಚ್ ಟು ದ ಪೆಡಲ್ ಆಫ್ ದ ಫ್ಲವರ್. ಒಂದು ವೇಳೆ ಪೆಟಲ್ಸಿಗೆ ಅಟ್ಯಾಚ್ ಆಗಿದ್ರೆ ನಾವು ಅದನ್ನು ಎಪಿಪೆಟಾಲಸ್ ಕಂಡೀಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ದ ಟರ್ಮಿನಲ್ ಬೈಲೋಬ್ಡ್ ಸ್ಟ್ರಕ್ಚರ್ ಕಾಲ್ಡ್ ಆ್ಯಂಥರ್. ನೀವು ಫ್ಲವರ್ ಒಳಗಡೆ ಆ್ಯಂಥರ್ಗಳನ್ನು ಅಬ್ಸರ್ವ್ ಮಾಡಬಾರ್ದು, ಬೈಲೋಬ್ಡ್ ಸ್ಟ್ರಕ್ಚರ್ ಅಂತ ಕರಿತೀವಿ ನಾವು. ಸೊ ಬೈಲೋಬ್ ಅಂದರೆ ದೆರ್ ಆರ್ 2 lobes. ಯಾವಾಗ ನಾವು ಆಫನ್ ಲಾಂಗಿಟ್ಯೂಡಿನಲ್ ಗ್ರೂವ್ಸ್ ರನ್ಸ್ ಲೆಂತ್ವೈಸ್ ಸಪರೇಟಿಂಗ್ ದ ಥೀಕಾ, ಅಂದರೆ ಯಾವಾಗ ನಾವು ಲಾಂಗಿಟ್ಯೂಡಿನಲ್ ಸೆಕ್ಷನ್ ತೆಗಿತೀವಿ ಆ್ಯಂಥರ್ ಒಳಗಡೆ, ಆವಾಗ ನಿಮಗೆ 2 ಥೀಕಾ ಸಿಗುತ್ತೆ. ಸೊ ಹೆನ್ಸ್ ವಿ ಆರ್ ಕಾಲಿಂಗ್ ದ್ಯಾಟ್ ಎ ಡೈಥೀಕಸ್ ಕಂಡೀಷನ್ ಅಂತ ಕರಿತೀವಿ ನಾವು. ಓಕೆ, ಡೈಥೀಕಸ್ ಕಂಡೀಷನ್, 2 ಥೀಕಾ, ಆ್ಯಂಡ್ ಈಚ್ ಥೀಕಾ ಈಸ್ ಕನ್ಸಿಸ್ಟಿಂಗ್ ಆಫ್ ವಾಟ್? ಎ pollen sacs. They are nothing but pollen sacs. You can look into the diagram. ನೀವು ಟ್ರಾನ್ಸ್ವರ್ಸ್ ಸೆಕ್ಷನ್ ಆಫ್ ಆ್ಯಂಥರ್ನ ಡಯಾಗ್ರಾಮಲ್ಲಿ ನೋಡ್ಬೋದು. ಟ್ರಾನ್ಸ್ವರ್ಸ್ ಸೆಕ್ಷನ್ ಡಯಾಗ್ರಾಮ್ ಒಳಗಡೆ ನಿಮಗೆ ಈಸಿಯಾಗಿ ಕಾಣ್ತಾ ಇದೆ.
ಆ್ಯಂಡ್ ನಾವು ಈವನ್ ಟ್ರಾನ್ಸೆಕ್ಷನ್ ಆಫ್ ಮೈಕ್ರೋಸ್ಪೊರಾಂಜಿಯಮ್ ಅಥವಾ ಟ್ರಾನ್ಸೆಕ್ಷನ್ ಆಫ್ ಆ್ಯಂಥರ್ನ ನೋಡುವಾಗ ನಿಮ್ಗೆ ಏನೇನು ಕಾಣುತ್ತೆ, ಮೈಕ್ರೋಸ್ಪೊರಾಂಜಿಯಾ ಇರುತ್ತೆ. ಸೊ ದೇ ಆರ್ ನಥಿಂಗ್ ಬಟ್ ನಾವು ಪೋಲನ್ ಸ್ಯಾಕ್ಸ್ ಅಂತಲೂ ಕರಿತೀವಿ. ಪೋಲನ್ ಸ್ಯಾಕ್ಸ್ ಅಂದರೂ ಒಂದೇ, ಮೈಕ್ರೋಸ್ಪೊರಾಂಜಿಯಾ ಅಂದರೂ ಒಂದೇ. ಅದು ಮೈಕ್ರೋಸ್ಪೊರಾಂಜಿಯಾ ಲೇಟರ್ ಇಟ್ ಡೆವಲಪ್ಸ್ ಇಂಟು ಎ ಪೋಲನ್ ಸ್ಯಾಕ್ಸ್ ಅಂತ ಕರಿತೀವಿ. ಅದರೊಳಗಡೆ ಏನಾಗುತ್ತೆ ಅಂದರೆ ಪೋಲನ್ ಗ್ರೇನ್ಸ್ಗಳು ಡೆವಲಪ್ ಆಗುತ್ತೆ. ನೀವು ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿದಾಗ ಡೈಥಿಕಸ್ ಕಂಡೀಷನ್ ಅಂತ ಹೇಳಿದ್ನಲ್ಲ, 2 ಲೋಬ್ಸ್ ಅವೆರಡು ಅಟ್ಯಾಚ್ ಆಗಿರೋದಕ್ಕೆ ಒಂದು ಸಿಂಗಲ್ ಕನೆಕ್ಷನ್ ಇರುತ್ತೆ. ದ ಟಿಶ್ಯೂ ಇಸ್ ಕಾಲ್ಡ್ ಆ್ಯಂಡ್ ಕನೆಕ್ಟಿವ್ ಅಂತ ಕರಿತೀವಿ. ಆ ಕನೆಕ್ಟಿವ್ ಏನು ಮಾಡುತ್ತೆ, ಅವೆರಡು ಟಿಶ್ಯೂಗಳನ್ನು ಜಾಯಿನ್ ಆಗಿಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಫೈನ್, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಸೆಕ್ಷನ್ ಆಫ್ ಆಂಥರ್. The anther is a tetragonal structure consisting of 4 microsporangia located at the corners, 2 in each lobe. You can see the diagram ಒಳಗಡೆ ನೋಡ್ತಾ ಇದ್ದೀವಿ ನಾವು. The anther is a tetragonal structure consisting of 4 microsporangia. I told you that 2 theca. So 1 theca, it is consisting of 2 lobes. So ಹಾಗಾಗಿ ನೀವು 4 ಮೈಕ್ರೋಸ್ಪೊರಾಂಜಿಯಾ ಸ್ಟ್ರಕ್ಚರ್ಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು ಬೈಲೋಬ್ಡ್ ಆಂಥರ್ ಒಳಗಡೆ. The microsporangia develop pollen sacs. They extend longitudinally all through the length of an anther and packed with pollen grains. The microsporangia develop a pollen sacs. They extend longitudinally all through the length of an anther and it is packed with the pollen grains. Obviously, ಆ ಮೈಕ್ರೋಸ್ಪೊರಾಂಜಿಯಾದ ಒಳಗಡೆ ಏನಾಗುತ್ತೆ ಅಂದರೆ ದೇರ್ ಇಸ್ ಅ ಮಿಯಾಸಿಸ್ ಪ್ರೋಸೆಸ್ ಆಗುತ್ತೆ ಮತ್ತು ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಮೈಕ್ರೋಸ್ಪೊರಾಂಜಿಯಾ ಈಸ್ ಆಲ್ಸೋ ನಥಿಂಗ್ ಬಟ್ ಎ ಪೋಲನ್ ಸ್ಯಾಕ್ಸ್. ಈ ಪೋಲನ್ ಸ್ಯಾಕ್ ಒಳಗಡೆ ಏನಾಗುತ್ತೆ, ಪೋಲನ್ ಗ್ರೇನ್ಸ್ಗಳು ಡೆವಲಪ್ ಆಗುತ್ತೆ. ಎ ಟಿಪಿಕಲ್ ಮೈಕ್ರೋಸ್ಪೊರಾಂಜಿಯಮ್ ಅಪಿಯರ್ಸ್ ನಿಯರ್ ಸರ್ಕ್ಯುಲರ್ ಇನ್ ಔಟ್ಲೈನ್. ಈ ಒಂದು ಮೈಕ್ರೋಸ್ಪೊರಾಂಜಿಯಮನ್ನು ಅಬ್ಸರ್ವ್ ಮಾಡಿದಾಗ ಡಯಾಗ್ರಾಮ್ ಅದರ ಸುತ್ತುವರೆದು ಲೇಯರ್ಸ್ಗಳು ಇರೋ ಥರ ಸರ್ಕ್ಯುಲರ್ ಔಟ್ಲೈನ್ ಅಂತ ಕರಿತೀವಿ. ಟೋಟಲ್ ಎಷ್ಟಾಗಿರುತ್ತೆ, ಇಟ್ ಈಸ್ ಜನರಲಿ ಸರೌಂಡೆಡ್ ಬೈ 4 ವಾಲ್ ಲೇಯರ್ಸ್. ಇದನ್ನು ನಿಮಗೆ 2 ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೇಮ್ ದಿ ವಾಲ್ ಲೇಯರ್ಸ್ ವಿಚ್ ಆರ್ ಸರೌಂಡೆಡ್ ಎ ಮೈಕ್ರೋಸ್ಪೊರಾಂಜಿಯಮ್. ಕ್ವಶನ್ ಫ್ರೇಮಿಂಗಲ್ಲಿ ವೇರಿಯೇಷನ್ ಇರ್ಬೋದು, ಬಟ್ ಆನ್ಸರ್ನ ನೀವು ಎಪಿಡರ್ಮಿಸ್, ಎಂಡೋಥೀಸಿಯಮ್, ಮಿಡಲ್ ಲೇಯರ್ಸ್ ಆ್ಯಂಡ್ ಟ್ಯಾಪಿಟಮ್ ಅಂತ ಬರಿಬೇಕಾಗುತ್ತೆ. ಔಟರ್ 3 ವಾಲ್ ಲೇಯರ್ಸ್ ಗಿವ್ಸ್ ಪ್ರೊಟೆಕ್ಷನ್ ಆ್ಯಂಡ್ ಹೆಲ್ಪ್ಸ್ ಇನ್ ಡೈಸೆನ್ಸ್ ಆಫ್ ಆಂಥರ್ ಟು ರಿಲೀಸ್ ಪೋಲನ್ ಗ್ರೇನ್ಸ್. ಅಂದರೆ ಎಪಿಡರ್ಮಿಸ್, ಎಂಡೋಥೀಸಿಯಮ್, ಮಿಡಲ್ ಲೇಯರ್ಸ್, ದೀಸ್ 3 ಲೇಯರ್ಸ್ ಇನ್ವಾಲ್ವ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಮೈಕ್ರೋಸ್ಪೊರಾಂಜಿಯಾ. ಪೋಲನ್ ಗ್ರೇನ್ಸ್ಗಳು ಒಳಗಡೆ ಏನು ಬೆಳೆದಿರುತ್ತೆ ಅವುಗಳನ್ನು ಪ್ರೊಟೆಕ್ಷನ್ ಮಾಡೋದಕ್ಕೆ 3 ಲೇಯರ್ಗಳು ಸಪೋರ್ಟಿವ್ ಆಗಿರುತ್ತೆ. ಇನ್ನರ್ಮೋಸ್ಟ್ ಲೇಯರ್ನ ನಾವು ಯಾವುದಂತ ಕರಿತೀವಿ, ಟ್ಯಾಪೆಟಮ್ ಅಂತ ಕರಿತೀವಿ. ಹಂಗಂದ್ರೆ ದ ಇನ್ನರ್ಮೋಸ್ಟ್ ವಾಲ್ ಲೇಯರ್ ಇಸ್ ದ ಟ್ಯಾಪೆಟಮ್. ವಾಟ್ ಇಟ್ ವಿಲ್ ಡೂ, ಸೊ ಇಟ್ ನರಿಷಸ್ ದಿ ಡೆವಲಪಿಂಗ್ ಪೋಲನ್ ಗ್ರೇನ್. ಓಕೆ, ಹೌ ಅದನ್ನು ಮುಂದ್ಗಡೆ ಕಂಟಿನ್ಯೂ ಪಾರ್ಟಲ್ಲಿದೆ, ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ತೀನಿ ನಾನು. Cells of the tapetum possess dense cytoplasm and have more than 1 nucleus. ಟ್ಯಾಪೆಟಮ್ನ ಕೆಲಸ ಏನು, ಇಟ್ ನರಿಷಸ್ ದಿ ಡೆವಲಪಿಂಗ್ ಪೋಲನ್ ಗ್ರೇನ್ಸ್ ಅಂತ ಹೇಳಿದೆ. ಹೇಗೆ ಡ್ಯೂರಿಂಗ್ ಮೈಕ್ರೋಸ್ಪೋರೋಜೆನೆಸಿಸ್ ಏನಾಗುತ್ತೆ, ಟ್ಯಾಪೆಟಮ್ ಇಟ್ ಸೆಕ್ರೇಟ್ಸ್ several enzymes, several hormones and certain nutrients that helps to the development of ಲೇಯರ್ಸ್ ಆಫ್ ದಿ ಪೋಲನ್ ಗ್ರೇನ್. ಆ ಪೋಲನ್ ಗ್ರೇನ್ಗಳ ಲೇಯರ್ಸ್ ಫಾರ್ಮೇಷನ್ ಆಗೋದಕ್ಕೆ ಮತ್ತು ಪೋಲನ್ ಗ್ರೇನ್ಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಆ ಬಿಡುಗಡೆ ಮಾಡ್ತಕ್ಕಂಥ ಎನ್ಸೈಮ್ ಹಾರ್ಮೋನ್ಗಳು ಬಹಳ ಸಹಕಾರಿಯಾಗಿರುತ್ತೆ. ಇನ್ ಯಂಗ್ ಆಂಥರ್ ಈಚ್ ಮೈಕ್ರೋಸ್ಪೊರಾಂಜಿಯಮ್ ಹ್ಯಾಸ್ ಸ್ಪೋರೋಜಿನಸ್ ಟಿಶ್ಯೂ ಅಟ್ ಸೆಂಟರ್. ಇಟ್ ಕನ್ಸಿಸ್ಟ್ ಆಫ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಹೋಮೋಜಿನಸ್ ಡಿಪ್ಲಾಯ್ಡ್ ಸೆಲ್ಸ್ ಕಾಲ್ಡ್ ಸ್ಪೋರೋಜಿನಸ್ ಸೆಲ್. ಅಂದರೆ ಪ್ರತಿ ಮೈಕ್ರೋಸ್ಪೊರಾಂಜಿಯಮ್ ಒಳಗಡೆ ಏನಾಗಿರುತ್ತೆ, ದ ಸ್ಪೋರೋಜಿನಸ್ ಟಿಶ್ಯೂ ಇರುತ್ತೆ ಸೆಂಟ್ರ್ ಒಳಗಡೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಮೈಕ್ರೋಸ್ಪೊರಾಂಜಿಯಮ್ ಅಂತಿದ್ದೀನಿ ಅಂದರೆ ಟ್ಯಾಪೆಟಮ್ನ ಒಳಗಡೆ ಏನಿರುತ್ತೆ, ಸ್ಪೋರೋಜಿನಸ್ ಟಿಶ್ಯೂ ಇರುತ್ತೆ. ಆಸ್ ವಿ ಆಲ್ ನೋ ದಟ್ ಟಿಶ್ಯೂ ಇಸ್ ನಥಿಂಗ್ ಬಟ್ ಎ ಗ್ರೂಪ್ ಆಫ್ ಸೆಲ್ಸ್. ಅಲ್ಲಿರ್ತಕ್ಕಂಥ ಸೆಲ್ಸ್ಗಳು ಯಾವುವು ಹಾಗಾದರೆ, ಅವು ಯಾವುವು ಅಂದರೆ ದೇ ಆರ್ ಇನ್ ಡಿಪ್ಲಾಯ್ಡ್ ಕಂಡೀಷನ್. ಹೆನ್ಸ್ ವಿ ಆರ್ ಕಾಲಿಂಗ್ ಡಿಪ್ಲಾಯ್ಡ್ ಸೆಲ್ಸ್ ಅಂತ ಕರಿತೀವಿ. ದೇ ಆರ್ ನಥಿಂಗ್ ಬಟ್ ಸ್ಪೋರೋಜಿನಸ್ cells. As the anther develops, the cells of the sporogenous tissue undergo meiotic divisions
to form microspore tetrad. It is a very important thing that you need to understand. ಅದಕ್ಕೆ ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಪಿಕ್ಚರ್ ವರ್ತ್ ಫಾರ್ 1000 ವರ್ಡ್ಸ್ ಅಂತ ಹೇಳಿ. ದಯವಿಟ್ಟು ಡಯಾಗ್ರಾಮನ್ನು ನೀಟಾಗಿ ಅಬ್ಸರ್ವ್ ಮಾಡಿ, ನಿಮಗೆ ಇಡೀ ಈ ಕಾನ್ಸೆಪ್ಟ್ ಅರ್ಥ ಆಗಿಬಿಡುತ್ತೆ. ನಿಮಗೆ ಟಿ ಎಸ್ ಆಫ್ ಮೈಕ್ರೋಸ್ಪೊರಾಂಜಿಯಂ ಈಗ ನೋಡ್ತಾ ಇರೋ ಡಯಾಗ್ರಾಮ್ ಒಳಗಡೆ ಕಾಣ್ತಾ ಇದೆ. ಈ ಡಯಾಗ್ರಾಮಲ್ಲಿ ನೀವು ಎಪಿಡರ್ಮಿಸ್ ನೋಡ್ಬೋದು, ಟ್ಯಾಪೆಟಮ್ ನೋಡ್ಬೋದು. ಆ ಟ್ಯಾಪೆಟಮ್ ಒಳಗಡೆ ಏನಿದೆ, ಐ ಟೋಲ್ಡ್ ಯು ದಟ್ ಸ್ಪೋರೋಜಿನಸ್ ಟಿಶ್ಯೂ ಇದೆ. ಆ ಸ್ಪೋರೋಜಿನಸ್ ಟಿಶ್ಯೂ ಏನು ಮಾಡುತ್ತೆ, ಅದರೊಳಗಡೆ ಇರತಕ್ಕಂಥ ಸೆಲ್ಸ್ಗಳು ಯಾವುವು ಅಂದರೆ ಸ್ಪೋರೋಜಿನಸ್ ಸೆಲ್ಸ್ ಅಂತ ಕರಿತೀವಿ. ಆ್ಯಂಡ್ ಈಚ್ ಸೆಲ್ ದೇ ಅಂಡರ್ಗೋ ಮಿಯೋಟಿಕ್ ಡಿವಿಷನ್ ಆ್ಯಂಡ್ ಪ್ರೊಡ್ಯೂಸಸ್ ದಿ ಪೋಲನ್ ಟೆಟ್ರಾಡ್. ಸೊ 4 ಪೋಲಾರ್ ಮದರ್ ಸೆಲ್ಸ್ ಅಂತ ಕರಿತೀವಿ. ಪೋಲನ್ ಟೆಟ್ರಾಡ್ ದೇ ಆರ್ ನಥಿಂಗ್ ಬಟ್ ಪೋಲನ್ ಮದರ್ ಸೆಲ್ಸ್. ಈ ಪೋಲನ್ ಮದರ್ ಸೆಲ್ಸ್ಗಳು ಏನಾಗುತ್ತೆ, ದೇ ಅಂಡರ್ಗೋ ಸೀಕ್ವೆನ್ಷಿಯಲ್ ಮಿಯೋಟಿಕ್ ಡಿವಿಷನ್ ಟು ಪ್ರೊಡ್ಯೂಸ್ ಎ ಪೋಲನ್ ಗ್ರೇನ್ಸ್. ಯು ಕ್ಯಾನ್ ಕ್ಲಿಯರ್ಲಿ ಸಿ ದ ಡಯಾಗ್ರಾಮ್ ಇನ್ ಟ್ಯಾಪೆಟಮ್ ಅಂತ. ಅದರೊಳಗಡೆ 4 ಪೋಲನ್ ಮದರ್ ಸೆಲ್ಸ್ಗಳನ್ನು ತೋರಿಸಿದ್ದಾನೆ. ಅದರೊಳಗಡೆ ಒಂದು ಪೋಲನ್ ಮದರ್ ಸೆಲ್ಸ್ನ ತಗೊಂಡಿದ್ದೀವಿ. ಆ ಪೋಲನ್ ಮದರ್ ಸೆಲ್ ಏನಾಗುತ್ತೆ, ಅಂಡರ್ಗೋ ಎ ಡಿವಿಷನ್ ಟು ಫಾರ್ಮ್ ಎ ಪೋಲನ್ ಟೆಟ್ರಾಡ್ ಕಂಡೀಷನ್. ಈ ಪೋಲನ್ ಟೆಟ್ರಾಡ್ ಕಂಡೀಷನ್ ಆದಾಗ ಏನಾಗ್ತದೆ ಅಂದರೆ, ಆಫ್ಟರ್ ಕಂಪ್ಲೀಷನ್ ಆಫ್ ಮಿಯೋಸಿಸ್ ದೇ ಸಪ್ರೇಟ್ ಆ್ಯಂಡ್ ದೇ ಡೆವಲಪ್ ಇನ್ ಟು ಎ ನ್ಯೂ ಪೋಲನ್ ಗ್ರೇನ್ಸ್. ಅವು ಏನಾಗ್ತವೆ ಅಂದರೆ, ಪೋಲನ್ ಟೆಟ್ರಾಡ್ಗಳಲ್ಲಿ ಒಂದೊಂದು ಏನು ಸಪ್ರೇಟ್ ಆಗಿರ್ತಾವಲ್ಲ ಅವೇ ಲೇಟ್ರಾಗಿ ಏನಾಗುತ್ತೆ ಅಂದರೆ ಪೋಲನ್ ಗ್ರೇನ್ಗಳಾಗಿ ಡೆವಲಪ್ ಆಗುತ್ತೆ. ಸೊ ಅಂದರೆ ಈಚ್ ಪೋಲನ್ ಮದರ್ ಸೆಲ್ ವಿಚ್ ಈಸ್ ಇನ್ ಡಿಪ್ಲಾಯ್ಡ್ ಕಂಡೀಷನ್ ವೆನ್ ಇಟ್ ಅಂಡರ್ಗೋ ಮಿಯೋಸಿಸ್ ಇಟ್ ಪ್ರೊಡ್ಯೂಸಸ್ ಹ್ಯಾಪ್ಲಾಯ್ಡ್ ಪೋಲನ್ ಗ್ರೇನ್ಸ್. The process of formation of microspores from pollen mother cell to meiosis is called microsporogenesis. It is very important. Please remember the definition. ಡೆಫಿನೇಷನನ್ನು ನೆನಪಿಟ್ಕೊಳ್ಳೋದಕ್ಕೆ ನೀವು ಅದನ್ನು ಕಂಠಪಾಠ ಮಾಡಬೇಕು ಅಂತ ಏನಿಲ್ಲ. ಕಾನ್ಸೆಪ್ಟ್ ನೆನಪಿದ್ದು ಬಿಟ್ಟರೆ ಡೆಫಿನೇಷನ್ ತಾನಾಗೆ ನೆನಪಿರುತ್ತೆ. ಟ್ಯಾಪೆಟಮ್ ಒಳಗಡೆ ಸ್ಪೋರೋಜಿನಸ್ ಸೆಲ್ಸ್ ಇರುತ್ತೆ. ಆ ಸೆಲ್ಸ್ ಬೇರೆ ಏನೂ ಅಲ್ಲ, ಪೋಲನ್ ಮದರ್ ಸೆಲ್ಸ್ ಅಂತ ಕರಿತೀವಿ. ಪೋಲನ್ ಮದರ್ ಸೆಲ್ಸ್ ಅಂಡರ್ಗೋ ಮಿಯೋಸಿಸ್ and it results into the formation of pollen tetrad. ಈ ಪೋಲನ್ ಟೆಟ್ರಾಡ್ಗಳು ಫರ್ದರ್ ಡೆವಲಪ್ಮೆಂಟ್ ಆಗಿ ಏನಾಗುತ್ತೆ, ಪೋಲನ್ ಗ್ರೇನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಫರ್ದರ್ ಡೆವಲಪ್ಮೆಂಟ್ ಅಂದರೆ ಏನೂ ಇಲ್ಲ, ಡಿಹೈಡ್ರೇಷನ್ ಆಗುತ್ತೆ, ಡಿಹೈಡ್ರೇಟೆಡ್ ಅಂತ ಕರಿತೀವಿ. ಅವೆಲ್ಲ ಪೋಲನ್ ಗ್ರೇನ್ಸ್ ಡಿಹೈಡ್ರೇಟ್ ಆಗಿ ಸೊ ಫೈನಲಿ ನಂಬರ್ ಇನ್ಕ್ರೀಸಸ್ ಆಗಿ ನಮ್ಮ ಆ್ಯಂಥರ್ ಒಳಗಡೆ ಒಂದು ಸ್ಟೋಮಿಯಮ್ ಅಂತ ಇರುತ್ತೆ. ಆ ಸ್ಟೋಮಿಯಮ್ ಅಂದರೆ ಬೇರೆ ಏನೂ ಅಲ್ಲ, ಒಂದು ಲೋಬಿನ ಮಧ್ಯದಲ್ಲಿ. ಸೊ ನಾವು 2 ಲೋಬ್ಸ್ ಅಂತ ಹೇಳಿದ್ವಲ್ಲ ಆ್ಯಂಥರ್ ಒಳಗಡೆ, ಒಂದು ಲೋಬ್ನ ತಗೊಂಡಾಗ ಸೊ ಯಾವಾಗ ನಡುವೆ ಒಂದು ಸ್ಮಾಲ್ ಕನ್ಸ್ಟ್ರಿಕ್ಷನ್ ಬರುತ್ತೆ, ಆ ಕನ್ಸ್ಟ್ರಿಕ್ಷನ್ಗೆ ನಾವು ಸ್ಟೋಮಿಯಮ್ ಅಂತ ಕರಿತೀವಿ. ಆ ಸ್ಟೋಮಿಯಮ್ ತುಂಬ ಥಿನ್ ಆಗಿರುತ್ತೆ. ಆ ಸ್ಟೋಮಿಯಮ್ ಏನಾಗುತ್ತೆ, ಪೋಲನ್ ಗ್ರೇನ್ಸ್ಗಳು ಜಾಸ್ತಿ ಆದಾಗ ಅದು ಬರ್ಸ್ಟ್ ಔಟ್ ಆಗಿ ಪೋಲನ್ ಗ್ರೇನ್ಸ್ಗಳು ರಿಲೀಸ್ ಆಗುತ್ತೆ. ನೀವು ಡಯಾಗ್ರಾಮನ್ನು ನೀಟಾಗಿ ಅಬ್ಸರ್ವ್ ಮಾಡ್ಬೋದು. ಇಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ಯು ದಟ್ ಮೈಕ್ರೋಸ್ಪೋರೋಜೆನೆಸಿಸ್ ಪ್ರೋಸೆಸ್ ಆ್ಯಂಡ್ ದ ಡೆಹಿಸೆನ್ಸ್ ಆಫ್ ಆ್ಯಂಥರನ್ನು ತೋರಿಸ್ಕೊಡುತ್ತೆ ನಮಗೆ. ಎಪಿಡರ್ಮಿಸ್, ಸೊ 1 ಸೆಲ್ ಥಿಕ್ ಅಂದರೆ ದ ಯೂನಿಸೆಲ್ಯುಲಾರ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಸಿಂಗಲ್ ಸೆಲ್ ಲೇಯರ್ ಅಂದರೆ ಪ್ಯಾರಂಖೈಮಾ ಸೆಲ್ಸ್ ಇತ್ತಂದರೆ ಸುತ್ತುವರೆದು ಪ್ಯಾರಂಖೈಮಾ ಸೆಲ್ಸ್ಗಳೇ ಇರುತ್ತೆ, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಔಟರ್ ಲೇಯರ್ ಒಳಗಡೆ. ಸೊ ಅದರ ಫಂಕ್ಷನ್ ಏನು, ಡೆಹಿಸೆನ್ಸ್ ಆಫ್ ಆ್ಯಂಥರ್. ಯಾವಾಗ ಪೋಲನ್ ಗ್ರೇನ್ಸ್ಗಳು ಫಾರ್ಮೇಷನ್ ಆಗುತ್ತೆ ಆವಾಗ ಆ್ಯಂಥರ್ ರಪ್ಚರ್ ಆಗಿ ಪೋಲನ್ ಗ್ರೇನ್ಸ್ಗಳನ್ನು ರಿಲೀಸ್ ಮಾಡ್ತಕ್ಕಂಥ ಕೆಲಸ ಎಪಿಡರ್ಮಿಸ್ದಾಗಿರುತ್ತೆ. ಸ್ಟೋಮಿಯಂ, ಐ ಟೋಲ್ಡ್ ಯು ದಟ್ ಸ್ಟೋಮಿಯಂ ಪ್ರೆಸೆಂಟ್ ಬಿಟ್ವೀನ್ 2 ಪೋಲನ್ ಸ್ಯಾಕ್ಸ್. ಆ್ಯಂಥರ್ ಡೆಹಿಸೆನ್ಸ್ ಎಟ್ ದಿಸ್ ಸ್ಟೋಮಿಯಂ ರೀಸನ್ ಹೇಳಿದೆ. ಆ್ಯಂಥರ್ ಡೆಹಿಸೆನ್ಸ್ ಅಂದರೆ ಇಟ್ ಈಸ್ ಅ ಡಿಸ್ಇಂಟಿಗ್ರೇಷನ್ ಅಂತ ಕರಿಬೋದು. ಓಕೆ, ಆ ಪಾರ್ಟಲ್ಲಿ ಟೇರ್ ಆಗುತ್ತೆ, ಆ್ಯಂಥರ್ ಟೇರ್ ಆಗಿ ಪೋಲನ್ ಗ್ರೇನ್ಸ್ಗಳು ರಿಲೀಸ್ ಆಗುತ್ತೆ. Microsporogenesis. As the anthers mature and dehydrate, the microspores dissociate from each other and develops into pollen grains. Already I discussed. Each microsporangium contains thousands of pollen grains. They are released with the dehiscence of anther. Let us get into the major concept again, that pollen grain. ನಿಮಗೆ ಡಯಾಗ್ರಾಮನ್ನು ಆ್ಯನ್ಯುವಲ್ ಎಕ್ಸಾಮ್ಗೆ ಒಂದು ಸಾರಿ ಕೇಳಿದ್ದೇನೆ, ಒಂದು ಸಾರಿ 2-3 ಸಾರಿ ರಿಪೀಟ್ ಆಗಿದೆ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಪೋಲನ್ ಗ್ರೇನ್. ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಪೋಲನ್ ಗ್ರೇನ್ನೇ ಡ್ರಾ ಮಾಡಿ. ಇದನ್ನು ನಾನು ನಿಮಗೆ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಸಾಕಷ್ಟು ನಿಮಗೆ ಏನು ಕಾಣ್ತಾ ಇದೆ, ಇಲ್ಲಿ ಜರ್ಮ್ ಪೋರ್ ಕಾಣ್ತಾ ಇದೆ, ನ್ಯೂಕ್ಲಿಯಸ್ ಕಾಣ್ತಾ ಇದೆ, ಇಂಟೈನ್ ಕಾಣ್ತಾ ಇದೆ, ಎಕ್ಸೈನ್ ಕಾಣ್ತಾ ಇದೆ, ಥಿಕನಿಂಗ್ ಆಫ್ ಸೆಲ್ಯುಲೋಸ್ ಕಾಣ್ತಾ ಇದೆ, ಸೈಟೋಪ್ಲಾಸಮ್, ಇವೆಲ್ಲ ಎಕ್ಸ್ಟ್ರಾ ಲೇಬಲಿಂಗ್ ಅಂತ ಅನ್ಬೋದು.
ನಾವು ಟೆಕ್ಸ್ಟ್ ಬುಕ್ಕಲ್ಲಿ 2 ಲೇಬಲಿಂಗ್ಗಳನ್ನು ಮಾತ್ರ ನೀಟಾಗಿ ತೋರಿಸಿದ್ದಾನೆ, ವೆಜಿಟೇಟಿವ್ ಸೆಲ್ ಆ್ಯಂಡ್ ಜನರೇಟಿವ್ ಸೆಲ್. ನಾವು ನೀಟಾಗಿ ಆ ಡಯಾಗ್ರಾಮ್ ಹಾಕಿ ಲೇಬಲಿಂಗ್ ಮಾಡಿದ್ರೆ ನಿಮ್ಮ ಕೆಲಸ ಮುಗೀತು. ಲೆಟ್ ಅಸ್ ಡಿಸ್ಕಸ್. ನಾವು ಈವನ್ ಪೋಲನ್ ಗ್ರೇನನ್ನು ನಾವು ಮೇಲ್ ಗ್ಯಾಮೆಟೋಫೈಟ್ ಅಂತಲೂ ಕರಿತೇವೆ. ಜನರಲಿ ದ pollen grains, it may be different shape. So they measures up to 20 to 50 micrometer. It's not a millimeter, micrometer in diameter. Cytoplasm is surrounded by a plasma membrane. So cytoplasm ಅಂದರೆ ಈ ಪೋಲನ್ ಗ್ರೇನ್ ಒಳಗಡೆ ಇರತಕ್ಕಂಥ cytoplasm that is surrounded by a plasma membrane. A pollen grain has 2 layered wall, exine and intine. As we very well we know that about intine and exine, what actually they will do. We are studying regarding exine. The hard outer layer is made up of sporopollenin, highly resistant to organic material. It can withstand high temperature and strong acids and alkali. Enzymes cannot degrade a sporopollenin. Exine is the outermost layer of pollen grain, okay, which is highly resistant to the strong acids, temperature and alkalis. So because it has to be protect the inner content of the pollen grain, so and exine is made of sporopollenin. This is also asked in your exam for 1 mark. Name the chemical which is made up of exine, ಅಥವಾ exine is made up of what chemical ಅಂತ ಕ್ವಶನ್ ಕೇಳ್ಬೋದು. Next, exine has aperture called germ pores where sporopollenin is absent. ನೀವು ಡಯಾಗ್ರಾಮನ್ನು ಒಂಚೂರು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಕಾಣುತ್ತೆ ಜರ್ಮ್ ಪೋರ್ ಅಂತ ಕಾಣ್ತಾ ಇದೆ. ಈ ಜರ್ಮ್ ಪೋರ್ ಯಾಕಿರುತ್ತೆ ಹಾಗಂದರೆ, ಯಾವ ಔಟರ್ ಲೇಯರಲ್ಲಿ ಎಕ್ಸೈನ್ ಕಂಟೆಂಟ್, ಸ್ಪೋರೋಪೊಲೆನಿನ್ ಕಂಟೆಂಟ್ ಕಡಿಮೆ ಇರುತ್ತೆ ಅಲ್ಲೇನಾಗಿರುತ್ತೆ, ಜರ್ಮ್ ಪೋರ್ ಫಾರ್ಮೇಷನ್ ಆಗುತ್ತೆ. ಹಾಗಾದರೆ ಜರ್ಮ್ ಪೋರ್ ಕೆಲಸ ಏನು, ಯಾಕಿರಬೇಕು ಪೋಲನ್ ಗ್ರೇನ್ ಒಳಗಡೆ? ಜರ್ಮ್ ಪೋರ್ನ ಕೆಲಸ ಇಷ್ಟೇ, ಪೋಲನ್ ಟ್ಯೂಬ್ ಜನರೇಟ್ ಆಗೋದಕ್ಕೆ. As we very well know that when pollen grain it deposits on stigma, it develops a long slender pollen tube. A pollen tube develop ಆಗೋದೇ ಈ ಜರ್ಮ್ ಪೋರ್ ಮೂಲಕ. ಓಕೆ, ಅದಕ್ಕೋಸ್ಕರ ಜರ್ಮ್ ಪೋರ್ ಇರುತ್ತೆ. ಸಾಮಾನ್ಯವಾಗಿ ಒಂದು ಪೋಲನ್ ಗ್ರೇನ್ಗಳು 2 ರಿಂದ 3 ಜರ್ಮ್ ಪೋರ್ಗಳನ್ನು ಕಾಣಬಹುದು. Exine has an aperture called germ pores. I told you that. Next, pollen grains are preserved as fossils due to presence of sporopollenin. Due to presence of sporopollenin, we can preserve because it has a very strong layer which can able to protect all the inner content of the cell. Exine exhibits patterns and designs. Let us discuss about an intine. Intine is an inner layer. Next after to the exine there is a layer called an intine. It is very thin and continuous layer. It is made up of a cellulose and pectin. Okay. A matured pollen grain contains 2 cells, that is a vegetative cell and generative cell. It is a bigger cell and it is having an abundant reserve food material and also consisting of a large irregular shaped nucleus. And what about the generative cell? Generative cell is a very small cell which is having a nucleus and it is floating in the cytoplasm of vegetative cell. And you please remember that in the text they have not mentioned that what exactly the function of vegetative cell and generative cell. So generative cell, it divides and forms 2 male gametes. Okay, and especially at the time of ಯಾವಾಗ ಪೋಲನ್ ಗ್ರೇನ್ಗಳು ಸ್ಟಿಗ್ಮಾ ಮೇಲೆ ಬಿದ್ದ ಮೇಲೆ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗುತ್ತೆ. ಪೋಲನ್ ಟ್ಯೂಬ್ಗಳ ಮೂಲಕ ಜನರೇಟಿವ್ ಸೆಲ್ ಹಾದು ಹೋಗುವಾಗ ಏನಾಗುತ್ತೆ, ಇಟ್ ಡಿವೈಡ್ಸ್ ಆ್ಯಂಡ್ ಪ್ರೊಡ್ಯೂಸ್ 2 ಗ್ಯಾಮೆಟ್ಸ್. ಯಾವುದು? ಜನರೇಟಿವ್ ಸೆಲ್. ವೆಜಿಟೇಟಿವ್ ಸೆಲ್ ಏನಾಗುತ್ತೆ, ಇಟ್ ಡಿಸಪಿಯರ್. ಆ್ಯಂಡ್ ಇನ್ ಅನದರ್ ವೇ ಹೇಳಬೇಕನ್ನಂಗಿದ್ರೆ ಅದು ಪೋಲನ್ ಟ್ಯೂಬ್ ಡೆವಲಪ್ ಆಗೋದಕ್ಕೆ ಸಪೋರ್ಟಿವ್ ಆಗಿರುತ್ತೆ. ಯಾವುದು? ವೆಜಿಟೇಟಿವ್ ಸೆಲ್. Over 60% of angiosperms shed their pollen grains at a 2-celled condition, and others generative cell divides mitotically to give male gametes. Thus pollen grains are shed at 3-celled stage. ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ವಾಟ್ ಈಸ್ 2-celled and 3-celled? ಇಟ್ ಇಸ್ ಸಿಂಪಲ್. ಐ ಟೋಲ್ಡ್ ಯು ದಟ್ ಯಾವಾಗ ವೆಜಿಟೇಟಿವ್ ಸೆಲ್ ಇರುತ್ತೆ ಅದ್ರ ಜೊತೆಗೆ ಜನರೇಟಿವ್ ಸೆಲ್ ಇದ್ದಾಗ, ಓಕೆ, 2-celled ಕಂಡೀಷನ್ ಅಂತ ಕರಿತೀವಿ. 3-celled ಅಂದರೆ ಯಾವಾಗ ಜನರೇಟಿವ್ ಸೆಲ್ ಡಿವೈಡ್ಸ್ ಇಂಟು 2 ಗ್ಯಾಮೆಟ್ಸ್,
ಇಟ್ ಬಿಕಮ್ಸ್ 3-celled pollen grain. ಅವಾಗ 3-celled ಕಂಡೀಷನ್ ಅಂತ ಕರಿತೀವಿ. ಅದಕ್ಕೆ ಓವರ್ 60% ಆಫ್ ಆಂಜಿಯೋಸ್ಪರ್ಮ್ ಶೆಡ್ ದೇರ್ ಪೋಲನ್ ಗ್ರೇನ್ಸ್ ಅಟ್ 2-celled stage and rest of the flowering plants they shed it at 3-celled stage ಅಂತ ಕರೀತಾರೆ. The shed pollen grains have to land on the stigma before they lose viability. Viability, it is nothing but ಅದರ ಒಂದು ಕೆಪ್ಯಾಬಿಲಿಟಿ ಅಂತ ಹೇಳ್ಬೋದು ನಾವು. ಅಂದರೆ ಅದರ ಸರ್ವೈವಲ್ ಕೆಪ್ಯಾಸಿಟಿ ಅಂತ ಕರೆಯೋದಕ್ಕೆ ನಾವು ವಯಾಬಿಲಿಟಿ ಅಂತ ಹೇಳಿ ಕರಿಬೋದು. ಸರ್ವೈವಲ್ ಕೆಪ್ಯಾಸಿಟಿ ಅಷ್ಟಿರುತ್ತೆ. ಡೆಫಿನೆಟ್ಲಿ ದ ಪೋಲನ್ ಗ್ರೇನ್ ವಯಾಬಿಲಿಟಿ ಇಸ್ ಡಿಫರ್ ಫ್ರಮ್ ಒನ್ ಫ್ಲವರ್ ಟು ಅನದರ್ ಫ್ಲವರ್ ಆಫ್ ದ ಡಿಫರೆಂಟ್ ಪ್ಲಾಂಟ್ಸ್. These the validity of pollen grains is variable and it depends on temperature and even humidity. ಯಾವುದೇ ಒಂದು ಪೋಲನ್ ಗ್ರೇನು ಸ್ಟಿಗ್ಮಾ ಮೇಲೆ ಬಿದ್ದಾಗ ಅದ್ರ ಮೇಲೆ ಬಿದ್ದ ಮೇಲೆ ಪೋಲನ್ ಟ್ಯೂಬ್ ಜನರೇಟ್ ಆಗಬೇಕಾಗಿತ್ತಪ್ಪ ಅಂದರೆ ಅದರಲ್ಲಿರ್ತಕ್ಕಂಥ ಹೊರಗಡೆ ಅಟ್ಮಾಸ್ಫಿಯರ್ಲಿರ್ತಕ್ಕಂಥ ಟೆಂಪ್ರೇಚರು, ಹ್ಯೂಮಿಡಿಟಿ ಎಲ್ಲದೂ ಸಪೋರ್ಟಿವ್ ಆಗಿರುತ್ತೆ. ಹೈಯರ್ ಟೆಂಪ್ರೇಚರ್ ಇತ್ತು ಅಥವಾ ಹೈಯರ್ ಹ್ಯೂಮಿಡಿಟಿ ಇತ್ತು, ಅದು ಲೋವರ್ ಟೆಂಪ್ರೇಚರ್, ಲೋವರ್ ಹ್ಯೂಮಿಡಿಟಿ ಇತ್ತು ಅಂದರೆ ಇಟ್ ಮೇ ನಾಟ್ ಸಪೋರ್ಟ್ to the development of pollen tube on the stigma. Viability of pollen grains of some cereals, rice, wheat, etc. is 30 minutes. Some members of Leguminosae, Rosaceae and Solanaceae have viability for months. ನೋಡ್ರಿ ಎಷ್ಟು ವೆರೈಟಿ ಇದೆ. ವಯಾಬಿಲಿಟಿ ಅಂದರೆ ಅದು ಹೇಳಿದ್ಮೇಲೆ ಸರ್ವೈವಲ್ ಕೆಪ್ಯಾಬಿಲಿಟಿ, ಅದು ಸ್ಟಿಗ್ಮಾ ಮೇಲೆ ಬಿದ್ದ ತಕ್ಷಣ ಪೋಲನ್ ಟ್ಯೂಬ್ ಫಾರ್ಮೇಷನ್ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಟೈಮಿಂಗ್ ಪೀರಿಯಡ್ ಅಂತ ಕರಿಬೋದು. ಓಕೆ, economic importance of pollen grains. It is today's it's the last part. We can continue with the next session. Hangandre economic importance of pollen grains andre what is the benefit of the pollen grains ಅಥವಾ pollen dust ಇಂದ ನಮಗೆ ಆಗ್ತಕ್ಕಂಥ ಬೆನಿಫಿಟ್ಗಳೇನು? So these are rich in nutrients. Pollen tablets are used as a food supplements. Pollen tablets and syrups increases the performance of athletics and race horses. And they are stored for years in liquid nitrogen. It is nothing but ನಾವು ಕ್ರಯೋಪ್ರಿಸರ್ವೇಷನ್ ಅಂತ ಕರಿತೀವಿ. -196 ಡಿಗ್ರೀಸ್ ಸೆಲ್ಸಿಯಸ್ ಒಳಗಡೆ ಲಿಕ್ವಿಡ್ ನೈಟ್ರೋಸ್ ಒಳಗಡೆ ನಾವು ಸ್ಟೋರ್ ಮಾಡಿರ್ತೀವಿ. ಅದನ್ನು ಎಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀವಿ ಅಂದರೆ ನಾವು ಪೋಲನ್ ಬ್ಯಾಂಕ್ಸ್ ಅಂತ ಕರಿತೀವಿ. ಟು ಪ್ರಿಸರ್ವ್ ದ ಟ್ರೆಡಿಷನಲ್ ವೆರೈಟೀಸ್ ಆಫ್ ಆಲ್ ಡಿಫ್ರೆಂಟ್ ಸ್ಪೀಸೀಸ್ನ ನಾವು ಪ್ರಿಸರ್ವ್ ಮಾಡಬೇಕಾಗಿತ್ತು ಅಂದರೆ, ಅಥವಾ ಉಲ್ನರೇಬಲ್ ಆರ್ ಎಕ್ಸ್ಟಿಂಕ್ಟ್ ಆಗ್ತಕ್ಕಂಥ ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್, ನಾಟ್ ಎಕ್ಸ್ಟಿಂಕ್ಟ್, ಎಂಡೇಂಜರ್ಡ್ ಸ್ಪೀಸೀಸ್, ಅದು ಉಲ್ನರೇಬಲ್ ಸ್ಪೀಸೀಸ್ನ ಯಾವುದೇ ಪ್ಲಾಂಟಲ್ಲಿರ್ತಕ್ಕಂಥ ಫ್ಲವರ್ಗಳನ್ನು ಕಲೆಕ್ಟ್ ಮಾಡಿ ಅದರಲ್ಲಿರ್ತಕ್ಕಂಥ ಪೋಲನ್ ಗ್ರೇನ್ಸ್ಗಳನ್ನು ನಾವು ಪೋಲನ್ ಬ್ಯಾಂಕ್ ಅಂತ ಹೇಳಿ ಕಲೆಕ್ಟ್ ಮಾಡಿ ಇಟ್ಟಿರ್ತೀವಿ ಪೋಲನ್ ಬ್ಯಾಂಕಲ್ಲಿ. ಪೋಲನ್ ಗ್ರೇನ್ಸ್ ಆಫ್ ಸಮ್ ಪ್ಲಾಂಟ್ಸ್, ಎಕ್ಸಾಂಪಲ್ ಪಾರ್ಥೇನಿಯಮ್ ಆರ್ ಕ್ಯಾರೆಟ್ ಗ್ರಾಸ್, ಆರ್ ಅಲರ್ಜಿಕ್ ಫಾರ್ some people. ನಾವೇನು ಕಾಂಗ್ರೆಸ್ ಗಿಡ ಅಂತ ಕರಿತೀವಲ್ಲ, ಸೊ ದಟ್ ಈಸ್ ಅ ಪಾರ್ಥೇನಿಯಂ ಆರ್ ಆಲ್ಸೋ ಕಾಮನ್ಲಿ ಕಾಲ್ಡ್ as ಕ್ಯಾರೆಟ್ ಗ್ರಾಸ್ ಅಂತ ಕರಿತೀವಿ. ಇಟ್ ಇಸ್ ಅಲರ್ಜಿಕ್ ಫಾರ್ ಸಮ್ ಪೀಪಲ್. ಇಟ್ ಲೀಡ್ಸ್ ಟು ಎ ಕ್ರೋನಿಕ್ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಲೈಕ್ asthma, bronchitis and etc. So thank you dear students. Let us meet in the next session. Until that, take care. Please always remember that study for knowledge, not for mass. Bye. Take care.